ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ಬೆಳಗ್ಗೆ 11:05 ಸಮಾವೇಶಗೊಂಡ ಸದನದಲ್ಲಿ ಸರ್ವರನ್ನೂ ಕನ್ನಡದಲ್ಲಿ ಸ್ವಾಗತಿಸಿ ಶುಭಾಶಯ ಕೋರಿ ಆರ್ಥಿಕ ಸ್ಥಿತಿಗತಿಗಳನ್ನು ನಿಭಾಯಿಸಲು ತಮ್ಮ ಸರ್ಕಾರ ಸರ್ವರೀತಿ ಸನ್ನದ್ಧವಾಗಿದೆ ಎಂದು ತಿಳಿಸಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿಧಾನಮಂಡಲದ ಜಂಟಿ ಅಧಿವೇಶನದ ತಮ್ಮ ಭಾಷಣವನ್ನು ಪೂರ್ಣಗೊಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಎದುರು ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿಕ್ರಿಯಿಸಿ, ರಾಜ್ಯಪಾಲರು ಸಿದ್ಧಪಡಿಸಿದ ಭಾಷಣವನ್ನು ಓದುವಂತಿಲ್ಲ, ರಾಜ್ಯ ಸಚಿವ ಸಂಪುಟ ಸಿದ್ಧಪಡಿಸಿದ ಭಾಷಣವನ್ನು ಮಾತ್ರ ಓದಬೇಕು. ಆದರೆ ಇಂದು ಜಂಟಿ ಅಧಿವೇಶನ ಮತ್ತು ವಿಶೇಷ ಅಧಿವೇಶನ ಸಹ ಕರೆಯಲಾಗಿತ್ತು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ರದ್ದುಪಡಿಸಿ ವಿಕಸಿತ ಭಾರತ ಜಿ ಕಾಯ್ದೆಯನ್ನು ಕೇಂದ್ರ ಜಾರಿಗೊಳಿಸಿದೆ. ಈ ನಡೆಗೆ ತಮ್ಮ ಸರ್ಕಾರದ ತೀವ್ರ ವಿರೋಧವಿದೆ. ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದು 20 ವರ್ಷಗಳ ಹಿಂದೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಸಣ್ಣ ರೈತರು, ಮಹಿಳೆಯರು, ಬಡವರು, ಕಾರ್ಮಿಕರು ಹಾಗೂ ದಲಿತರ ಆರ್ಥಿಕ ಅಭ್ಯುದಯಕ್ಕಾಗಿ ಜಾರಿಗೆ ತಂದ ಮಹತ್ವದ ಯೋಜನೆ ರದ್ದುಪಡಿಸಿದ್ದು ಸರಿಯಲ್ಲ ಎಂದು ತಿಳಿಸಿದರು. ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನ 10 ದಿನಗಳ ಕಾಲ 31ನೇ ತಾರೀಖಿನವರೆಗೆ ನಡೆಯಲಿದೆ. 2026ರ ಮೊದಲ ಹಾಗೂ ರಾಜ್ಯ ವಿಧಾನಮಂಡಲದ 158ನೇ ಅಧಿವೇಶನವಾಗಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದ ವಿಷಯವಾಗಿ 2004ರಲ್ಲಿ ಮಹಾರಾಷ್ಟ್ರ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದು, ಕೇಂದ್ರ ಸರ್ಕಾರವನ್ನು ಮೊದಲ ಹಾಗೂ ಕರ್ನಾಟಕವನ್ನು 2ನೇ ಪ್ರತಿವಾದಿಯಾಗಿ ಹೆಸರಿಸಿದೆ. ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಹಾಗೂ ನ್ಯಾಯಮೂರ್ತಿ ಅಲೋಕ್ ಆರಾಧ್ಯ ಅವರಿದ್ದ ದ್ವಿಸದಸ್ಯ ಪೀಠ ಕಳೆದ ಅಕ್ಟೋಬರ್ನಲ್ಲಿ ನಿಗದಿಯಾಗಿದ್ದ ನಿನ್ನೆಯ ದಿನಾಂಕಕ್ಕೆ ವಿಚಾರಣೆ ನಡೆಸಲಿಲ್ಲ. ಮುಂದಿನ ದಿನಾಂಕ ಇನ್ನಷ್ಟೇ ಪ್ರಕಟಿಸಬೇಕಿದೆ. ಬೆಳಗಾವಿ ಸೇರಿ 865 ಹಳ್ಳಿಗಳು ತನ್ನ ವ್ಯಾಪ್ತಿಗೆ ಸೇರಿವೆ ಎಂದು ಮಹಾರಾಷ್ಟ್ರ ವಾದ ಮಂಡಿಸಿದೆ. ಕರ್ನಾಟಕ ಸರ್ಕಾರ ಈ ವಿಷಯದಲ್ಲಿ ಮಹಾಜನ ವರದಿಯೇ ಅಂತಿಮ ಎಂದು ಸ್ಪಷ್ಟಪಡಿಸಿದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಚಾಲುಕ್ಯರ ವಾಸ್ತುಶಿಲ್ಪಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಂಡು ಮನ್ನಣೆ ಪಡೆದ ಐಹೊಳೆಯಲ್ಲಿ ಚಾಲುಕ್ಯ ಉತ್ಸವ 3ನೇ ದಿನವಾದ ನಿನ್ನೆ ಸಂಜೆ ವೈಭವದಿಂದ ಸಮಾರೋಪಗೊಂಡಿತು. ಐಹೊಳೆಯ ದುರ್ಗಾ ದೇವಾಲಯ ಸಮುಚ್ಚಯದ ಜಯಸಿಂಹ ಕಲಾವೇದಿಕೆಯಲ್ಲಿ 30ಕ್ಕೂ ಹೆಚ್ಚು ತಂಡಗಳು ಸಮಾರೋಪದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶಿಸಿ ಮನಸೂರೆಗೊಂಡವು. ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿದ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ನೆರೆದಿದ್ದ ಸಹಸ್ರಾರು ಸಭಿಕರೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು. ಚಾಲುಕ್ಯ ಉತ್ಸವನ ಇಮ್ಮಡಿ ಪುಲಿಕೇಶಿ ದಕ್ಷಿಣ ಪಥೇಶ್ವರ ತಗೊಂಡ ಆ ದಕ್ಷಿಣ ಭಾರತ ಅಂತ ಹೇಳಿ ಬರೀ ಚರ್ಚೆಗೆ ಒಳಪಡೋದಕ್ಕಲ್ಲ, ಆ ಪುಣ್ಯಾತ್ಮ ಹೊರದೇಶದವರಿಗೂ ಸತ ಸಹಾಯ ಸಹಕಾರವನ್ನ ನೀಡಿದ್ದ ಅನ್ನೋದನ್ನ ನಾವೆಲ್ಲರೂ ತಿಳ್ಕೋಬೇಕಾಗೈತಿ. ಇಮ್ಮಡಿ ಪುಲಿಕೇಶಿ ಅವರನ್ನ ಮತ್ತೆ ಈ ಚಾಲುಕ್ಯ ನಾಡ ಆಳಿದಂತ ನಾಡನ್ನ ಅವ್ರ ಬಗ್ಗೆ ಇನ್ನ ಹೇಳಕತ್ತಿಲ್ಲ. ಯಾವುದೇ ರೀತಿಯಾಗಿ ಶಾಲೆ ಕಾಲೇಜುಗಳದಾಗ ಹೇಳಕತ್ತಿಲ್ಲ, ವಿಶ್ವವಿದ್ಯಾಲಯದಾಗ ಸತ ಅವರಿಗೋಸ್ಕರ ಚರ್ಚೆಗಳು ಆಗಕತ್ತಿಲ್ಲ. ಈ ವೇದಿಕೆ ಮುಖಾಂತರವಾಗಿ ಇನ್ಮೇಲಿಂದ ವಿಶೇಷವಾದಂತ ಒಂದು ಬದಲಾವಣೆಯನ್ನ ನಾವು ಮಾಡಕ್ ಚಾಲು ಮಾಡೋಣ. ಪ್ರತಿಯೊಂದು ಶಾಲೆಯಾಗ ಮತ್ತು ಪ್ರತಿಯೊಂದು ಮನೆಯಾಗೂ ಸತ ನಮ್ಮ ಚಾಲುಕ್ಯರ ಬಗ್ಗೆ, ಇಮ್ಮಡಿ ಪುಲಿಕೇಶಿ ಬಗ್ಗೆ ಒಂದಲ್ಲ ಒಂದು ರೀತಿ ಕಥೆಗಳನ್ನ ಹೇಳ್ಕೊಂತ ಹೋಗ್ರಿ. ಚಾಲುಕ್ಯ ಉತ್ಸವನ ಆಚರಣೆ ಮಾಡಕ್ಕೆ ಕಾಣಬಹುದಾದಂತ ಬಹಳ ಮಂದಿ ಮಹನೀಯರಿಗೆ ನಾನು ಅಭಿನಂದನೆ ಕೃತಜ್ಞತೆ ಸಲ್ಲಿಸಿ, ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಕೈಗೊಳ್ಳಲಾದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವರದಿಯನ್ನು ಈ ತಿಂಗಳಾಂತ್ಯಕ್ಕೆ ಅಥವಾ ಫೆಬ್ರವರಿ 10ನೇ ತಾರೀಖಿನೊಳಗೆ ಮುಖ್ಯಮಂತ್ರಿಯವರಿಗೆ ಸಲ್ಲಿಸುವುದಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅಂಬಿಗರ ಚೌಡಯ್ಯ ಜಯಂತ್ಯುತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಯುವ ಸದಸ್ಯ ಉದ್ಯಮಿಗಳಿಗಾಗಿ ದೇಶಪಾಂಡೆ ಫೌಂಡೇಶನ್ದಲ್ಲಿ ಸ್ಟಾರ್ಟ್ಅಪ್ ನೂತನ ಉದ್ಯಮ ಆರಂಭಿಸುವ ಅವಕಾಶಗಳ ಕುರಿತು ವಿಶೇಷ ಕಾರ್ಯಾಗಾರ ಜರುಗಿತು. ದೇಶಪಾಂಡೆ ಫೌಂಡೇಶನ್ ಸಂಸ್ಥಾಪಕ ಗುರುರಾಜ್ ದೇಶಪಾಂಡೆ ನವೋದ್ಯಮ, ಸ್ಟಾರ್ಟ್ಅಪ್ ಇಂಡಿಯಾ ಹಾಗೂ ಹೂಡಿಕೆದಾರ ವೇದಿಕೆಗಳ ಬಗ್ಗೆ ಆಸಕ್ತ ನವೋದ್ಯಮಿಗಳಿಗೆ ಮಾರ್ಗದರ್ಶನ ಮಾಡಿದರು. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಎಂಎಸ್ಎಂಇಗಳು ಗುಣಮಟ್ಟ ಕಾಯ್ದುಕೊಂಡು ಸಕಾಲಿಕವಾಗಿ ಉತ್ಪನ್ನ ಅಥವಾ ಸೇವೆಗಳನ್ನು ತಲುಪಿಸಲು ಕೃತಕ ಬುದ್ಧಿಮತ್ತೆ ಹಾಗೂ ಡ್ರೋನ್ದಂತಹ ಆಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳುವುದು ಅವಶ್ಯ ಎಂದು ಧಾರವಾಡ ಜಿಲ್ಲೆ ಕೈಗಾರಿಕೆ ಕೇಂದ್ರದ ಜಂಟಿ ನಿರ್ದೇಶಕ ಸತ್ಯನಾರಾಯಣ ಹೇಳಿದ್ದಾರೆ. ಉತ್ತರ ಕರ್ನಾಟಕದ ಸಣ್ಣ ಕೈಗಾರಿಕೆಗಳ ಸಂಘ ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಮಾರಾಟಗಾರರ ಅಭ್ಯುದಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಹುಬ್ಬಳ್ಳಿಯ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿಗೆ ಆಗಮಿಸಿ ಸಂಸ್ಥೆಯ ವ್ಯಾಪ್ತಿಯ ಅಪಘಾತ ಸ್ಥಳ, ಡಾರ್ಕ್ ಆಕ್ಸಿಡೆಂಟ್ ಸ್ಪಾಟ್ಗಳ ಕುರಿತು ಚರ್ಚಿಸಿದರು.
ಗದಗ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ನಿನ್ನೆ 6ನೇ ದಿನದ ಉತ್ಖನನದ ಅಂತ್ಯದ ವೇಳೆ ಮೂಳೆತುಂಡು, ನಾಗರಕಲ್ಲು, ಒಡೆದ ಮಣ್ಣಿನ ಮಡಕೆ, ಟೆರ್ರಾಕೋಟಾ ವೃತ್ತಾಕಾರದ ಬಿಲ್ಲೆ, ಕೆಂಪು ಮಣಿಗಳು ಪತ್ತೆಯಾಗಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ನಿಮಿಷಕ್ಕೆ.